ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಆಫರ್ ಜೂನ್ 4ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್,
ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಳೆದ ಕೆಲ ದಿನಗಳಿಂದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಶಾಸಕರು ಆಪರೇಷನ್ ಸಿಂಧೂರದ ಬಗ್ಗೆ ಮತಿ ಭ್ರಮಣೆ ಆದವರಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಕ್ತಾರರಾದ ಸುಧಾ ಹಲಕಾಯಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧದ ವಿಚಾರದ ಬಗ್ಗೆ ಯಾವುದೇ ರೀತಿಯ ಅರಿವಿಲ್ಲದಂತವರು ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ನ ನಾಯಕರುಗಳು ಬೇಕಾಬಿಟ್ಟಿಯಾಗಿ ಮಾತನಾಡುತ್ತಿದ್ದಾರೆ. ಅದರಲ್ಲಿಯೂ ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ನೆರಳಿನಂತೆ ವರ್ತನೆ ಮಾಡುತ್ತಿರುವುದು ಕಂಡುಬರುತ್ತಿದೆ. ದೇಶದ ಸಂಕಷ್ಟದ ಹೊತ್ತಿನಲ್ಲಿ ಒಬ್ಬ ನಾಗರಿಕ ಹೇಗೆ ಕರ್ತವ್ಯ ನಿರ್ವಹಣೆ ಮಾಡಬೇಕೆಂಬ ಸಾಮಾನ್ಯ ಜ್ಞಾನವು ಇಲ್ಲವರಂತೆ ಪ್ರಿಯಾಂಕ್ ಖರ್ಗೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಜಿಲ್ಲಾ ಮಂತ್ರಿಯಾಗಿ ಯಾವುದೇ ಅಭಿವೃದ್ಧಿ ಕಾಣದೆ ಶಿಕ್ಷಣದಲ್ಲಿ ಶೂನ್ಯ ಸಂಪಾದನೆ, ಅಭಿವೃದ್ಧಿಯಲ್ಲಿ ಶೂನ್ಯ, ಭ್ರಷ್ಟಾಚಾರ ತಾಂಡವ ನೃತ್ಯ ಮಾಡುತ್ತಿದೆ. ದ್ವೇಷದ ರಾಜಕಾರಣ ಇವಿಷ್ಟೇ ರಾಜಕೀಯದ ಕಾರ್ಯ ಎಂದುಕೊಂಡು ಮಾಡುತ್ತಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಇನ್ನು ದೇಶದ ಸೈನಿಕರ ಬಗ್ಗೆ ಯಾವುದೇ ಪರಿಜ್ಞಾನವೂ ಇಲ್ಲದೆ ಪ್ರಶ್ನೆ ಮಾಡುತ್ತಿರುವ, ಕಾಯಕ ಮಾಡಿಕೊಂಡಿರುವಂತಹ ಅತ್ಯಂತ ಅಜ್ಞಾನ ಹೊಂದಿರುವ ಕಾಂಗ್ರೆಸ್ನವರು ಇವತ್ತು ತಮ್ಮ ಈ ರೀತಿಯ ವರ್ತನೆ ಮೂಲಕ ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುತ್ತಿರುವುದು ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. Together we have to stand as a nation with all the soldiers of our country. ಅದನ್ನು ಬಿಟ್ಟು ಇವತ್ತು ಅನೇಕ ಕಾಂಗ್ರೆಸ್ ಲೀಡರ್ಗಳು ಅವರು ಮಾಡಿರುವ ಕಾರ್ಯಕ್ರಮಕ್ಕೆ ಪ್ರಶ್ನೆ ಮಾಡ್ತಾರೆ. ಇವರು ಪಾಕಿಸ್ತಾನ್ ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ, ಅದರ ಪ್ರೂಫ್ ಕೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಯುದ್ಧ ಬೇಡ ನಮಗೆ, ವಿ ವಾಂಟ್ ಪೀಸ್ ಅಂತ ಹೇಳ್ತಾರೆ. ನೀವು ಅಷ್ಟೇ ಶಾಂತಿ ಪ್ರಿಯರಾಗಿದ್ದರೆ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ BJP ಮಹಿಳಾ ಮೋರ್ಚಾದವರು ಬೆಳಗಾಂದಲ್ಲಿ ಕರಿ ಬಾವುಟ ಇರಿಸಿದಾಗ ನೀವು ಯಾಕೆ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಿದ್ರಿ? ಕೈ ಎತ್ತಬಾರ್ದಾಗಿತ್ತಲ್ಲ ನೀವು. ಒಂದು ಕರಿ ಬಾವುಟ ತೋರಿಸಿದ್ದಕ್ಕೆ ನಿಮ್ಗೆ ಎಷ್ಟು ಕೋಪ ಬಂತು. ಅನ್ಕಾನ್ಸ್ಟಿಟ್ಯೂಷನಲಿ ಒಂದು ಪೊಲೀಸ್ ಆಫೀಸರ್ ಮೇಲೆ ನೀವು ಕೈ ಎತ್ತಕ್ಕೆ ಹೋಗ್ತೀರಾ? ಅದು ಎಲ್ಲ ಜನ ಎದುರೇ, ಎಲ್ಲ ಮೀಡಿಯಾ ಇದೆ, ಎಲ್ಲರೂ ಇದ್ದಾರಲ್ಲಿ. 28 ಜನ ಹತ್ಯೆ ಆಗಿದ್ದಾರೆ ಅವರ ಹೆಂಡತಿ ಅವರ ಮಕ್ಕಳ ಮೇಲೆ. ಅದಾದ್ರೂ ನಾವು ಪಾಕಿಸ್ತಾನ ಜೊತೆಗೆ ಶಾಂತಿಯನ್ನು ಕಾಪಾಡಬೇಕಂತೆ. ಮತ್ತೆ ತುಷ್ಟೀಕರಣ ರಾಜಕೀಯ. PFIದ 1500 ಜನಗಳನ್ನು ಇವರು ಬಿಟ್ಕೊಟ್ರು. ಅಕ್ಯೂಸ್ಡ್ 450 ಕೇಸಸನ್ನು ಕ್ಲೋಸ್ ಮಾಡಿದರು. ಅವರೇ ಕರ್ನಾಟಕದಲ್ಲಿ 2 ಟೆರರಿಸ್ಟ್ ಅಟ್ಯಾಕ್ ಆದಾಗ, ಬಾಂಬ್ ಬ್ಲಾಸ್ಟ್ ಆದಾಗ ದೇ ವರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನೀವು ಕೈಗೆ ಬಂದವರು PFI ಏಜೆಂಟ್ಸ್ಗಳನ್ನು ಬಿಟ್ಕೊಡ್ತೀರಾ, ಈಗ ನಮಗೆ ಪ್ರಶ್ನೆ ಮಾಡ್ತೀರಾ ಅವ್ರಿಗೆ ಹಿಡಿದಿಲ್ಲ ಇವ್ರಿಗೆ ಹಿಡಿದಿಲ್ಲ ಅಂತ ಹೇಳಿಬಿಟ್ಟು. ಇಲ್ಲಿ ನಮ್ಮ ಕ್ಷೇತ್ರದವರಾದ ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅದೇ ಥರ ಸ್ಟೇಟ್ಮೆಂಟ್ ಕೊಟ್ಟರು. ಪ್ರಿಯಾಂಕ್ ಖರ್ಗೆ ಅವರು ಅದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ್ ಮೀಡಿಯಾದವರಂತೂ ಸಿದ್ದರಾಮಯ್ಯ ಅವರಿಗಾಗಲಿ ಖರ್ಗೆ ಅವರಿಗಾಗಲಿ ವಜೀರೆ ಆಲಮ್ ಅಂತ ಕೊಟ್ಟರು. ಅಂದರೆ ಹೈ ರಿಗಾರ್ಡ್ಸ್ ಟು ದೆಮ್. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕುಸಿದು ಹೋಗ್ತಾ ಇದೆ. PUC ರಿಸಲ್ಟು, SSLC ರಿಸಲ್ಟು, ಮಾಲ್ ನ್ಯೂಟ್ರಿಷನ್ನು, ಬಾಣತಿಯರ ಹತ್ಯೆ, ಕೊಲೆಗಳು, ಆತ್ಮಹತ್ಯೆಗಳು ರೈತರುಗಳು ಇಲ್ಲಿ ಹೋರಾಟ ಮಾಡ್ತಾಯಿದ್ರೆ ಅವ್ರಿಗೆ ಬಂದು ಒಂದು ಮಾತು ಸಹಾನುಭೂತಿ ಮಾತು ಹೇಳೋಕ್ಕೆ ನೀವು ರೆಡಿ ಇಲ್ಲ.
ಅಲ್ಲಿ ನಮ್ಮ ಯೋಧರು ಮಾಡಿರೋ ಒಂದು ಪರಾಕ್ರಮದ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಾ ಇವತ್ತು? ಕೊಟ್ಟೂರು ಮಂಜುನಾಥ್ ಅವರು ಕೇಳಿದ್ರು, ಪಾರ್ಶ್ವವಾಯು ಪೀಡಿತರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆರೈಕೆ ಮಾಡಲು ನಗರದ ಬಿಲ್ವ ಆಸ್ಪತ್ರೆಯಲ್ಲಿ ಭೌತಿಕ ಚಿಕಿತ್ಸೆಯ ಪುನರ್ವಸತಿ ಕೇಂದ್ರದ ಉದ್ಘಾಟನೆ ಸಮಾರಂಭ ಮೇ 18ರಂದು ಸಂಜೆ 6 ಗಂಟೆಗೆ ನಗರದ ಬಿಲ್ವ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರೇಣುಪ್ರಸಾದ ಚಿಕ್ಕಮಠ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇ 18ರಂದು ಸಂಜೆ 6 ಗಂಟೆಗೆ ನಗರದ ಬಿಲ್ವ ಆಸ್ಪತ್ರೆಯಲ್ಲಿ ಪಾರ್ಶ್ವವಾಯು ಪೀಡಿತರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆರೈಕೆ ಮಾಡಲು ಭೌತಿಕ ಚಿಕಿತ್ಸೆಯ ಪುನರ್ವಸತಿ ಕೇಂದ್ರದ ಉದ್ಘಾಟನೆ ಸಮಾರಂಭ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು, ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯರು, ಪೂಜ್ಯ ವೀರಭದ್ರ ಶಿವಾಚಾರ್ಯರು, ಪೂಜ್ಯ ರೇವಣಸಿದ್ಧ ಶಿವಾಚಾರ್ಯರು ಸೇರಿದಂತೆ ಮತ್ತಿತರೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಂವೈ ಪಾಟೀಲ್, ಬಿಆರ್ ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಅಲ್ಲಂ ಪ್ರಭು ಪಾಟೀಲ್, ಎಂಎಲ್ಸಿ ಸುಶೀಲ್ಜಿ ನಮೋಶಿ, ಶಾಸಕ ಅವಿನಾಶ್ ಜಾಧವ್, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ಬಿಜೆಪಿ ಮುಖಂಡ ಚಂದು ಪಾಟೀಲ್ ಸೇರಿದಂತೆ ಅನೇಕರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನಾವು ಬಿಲ್ವಾ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಗುಲ್ಬರ್ಗ. ರಿಹ್ಯಾಬಿಲಿಟೇಷನ್ ಸೆಂಟರ್ ಜನರಲ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಇಲ್ಲಿ ಆ್ಯಕ್ಚುಲಿ ಯಾವ ಪೇಷಂಟ್ಸ್ ನಾವು ನೋಡ್ತೀವಿ ಅಂದರೆ ಇಲ್ಲಿ ಪೋಸ್ಟ್ ICU ಪೇಷಂಟ್ಸ್, ಸ್ಟ್ರೋಕ್, ಈಗ ಯಾರಿಗಾದರೂ ಈಗ ಪಾರ್ಸಿ ಆಗಿರ್ತದೆ, ಲಕ್ವ ಹೊಡೆದಿರ್ತದಲ್ಲ, ಅಂಥ ಪೇಷಂಟ್ಸ್ಗೆ ನಾವು ಇಲ್ಲಿ ಇದು ಮಾಡ್ಬೋದು. ಸೊ ಆರ್ಥೋಪೆಡಿಕ್ ಪೇಷಂಟ್ಸ್, ಪೋಸ್ಟ್ ಸರ್ಜಿಕಲ್ ಪೇಷಂಟ್ಸ್, ಸೊ ಅವರಿಗೆಲ್ಲ ಯಾರಿಗೆ ಜಾಸ್ತಿ ಟೈಮ್ ಹಾಸ್ಪಿಟಲಲ್ಲಿ ಈಗ ತಿಂಗಳಾಗಂಟ್ಲೆ ಹಾಸ್ಪಿಟಲಲ್ಲಿ ಸ್ಟೇ ಮಾಡ್ಲಿಕ್ಕಾಗಲ್ಲ, ಖರ್ಚು ವೆಚ್ಚದ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ, ಆ ರೀತಿ ಪೇಷಂಟ್ಸ್ ಇದ್ದೀವೆಲ್ಲ ನಾವು ಮನೆಯಲ್ಲೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗ್ತದೆ. ಅಂಥ ಪೇಷಂಟ್ಸ್ನ ಏನು ಮಾಡ್ಬೋದು, ರಿಹ್ಯಾಬ್ ಸೆಂಟರ್ ಒಳಗೆ ನಾವು ಅಡ್ಮಿಷನ್ ಮಾಡಿಕೊಂಡು ಅವರಿಗೆ ಒಂದು ಪ್ರಾಪರ್ ಆದ ಟ್ರೀಟ್ಮೆಂಟ್ ಕೊಡ್ಬೋದು. ಯಾವ ಥರ ಟ್ರೀಟ್ಮೆಂಟ್ ಅಂತಂದ್ರೆ ಒಂದು ನರ್ಸಿಂಗ್ ಕೇರ್. ಸೊ ರೌಂಡ್ ದ ಕ್ಲಾಕ್ ನರ್ಸಿಂಗ್ ಕೇರ್ ಬೇಕು ಅವರಿಗೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎಕನಾಮಿಕ್ ಆಗಿರಬೇಕು. ಸೊ ಒಂದು ರಿಹ್ಯಾಬ್ ಸೆಂಟರ್ ಅಂದರೆ ಎಕನಾಮಿಕ್ ಆಗಿರಬೇಕು. ಸೊ ಜಾಸ್ತಿ ಅವ್ರಿಗೆ ಬರ್ಡನ್ ಆಗಬಾರ್ದು. ಸೊ ದುಡ್ಡಿನ ಬರ್ಡನ್ ಆಗಲ್ದಂಗೆ ಅವ್ರಿಗೆ ನಾವು ಪ್ರಾಪರಾಗಿ ನರ್ಸಿಂಗ್ ಕೇರ್ ರೌಂಡ್ ದ ಕ್ಲಾಕ್ ಕೊಡಬೇಕು. ರೌಂಡ್ ದ ಕ್ಲಾಕ್ ಡಾಕ್ಟರ್ಸ್ ಫೆಸಿಲಿಟಿ ಇರಬೇಕು. ಇದು ಅಲ್ಲದೆ ಫಿಸಿಯೋಥೆರಪಿ ಕೂಡ ಮಾಡ್ತಾಯಿದ್ವಿ ನಾವು. ಫಿಸಿಯೋಥೆರಪಿ ಸೆಂಟರ್ ಕೂಡ ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಏನಾಗ್ತದೆ, ಪೇಷಂಟ್ಸಿಗೆ ರೌಂಡ್ ದ ಕ್ಲಾಕ್ ಫಿಸಿಯೋಥೆರಪಿನೂ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಅಲ್ಲಿ. ಅದಷ್ಟೇ ಅಲ್ಲದೆ ಒಂದು ನ್ಯೂಟ್ರಿಷನ್ ಕೇರ್. ಸೊ ಪೇಷಂಟ್ಸಿಗೆ ನಾವು ಊಟದ ವ್ಯವಸ್ಥೆನೂ ಮಾಡ್ತಾಯಿದ್ವಿ. ಅದು ಹೊರತಾಗಿ ಒಂದು ದೊಡ್ಡ ಪ್ರೇಯರ್ ಹಾಲ್ ಮಾಡ್ತಾಯಿದ್ವಿ. ಸೊ ಪೇಷಂಟ್ಸಿಗೆ ಅವ್ರಿಗೆ ನಾವು ಮೇನ್ ಪೇಷಂಟ್ಸಿಗೆ ನಾವು ಅವ್ರದ್ದು ನಂಬಿಕೆ ಗಳಿಸ್ಕೋಬೇಕು. ಪೇಷಂಟ್ ಆರಾಮ ಆಗ್ಬೇಕಂದ್ರೆ ಅವ್ರದ್ದು ಆ್ಯಂಗ್ಸೈಟಿ ಕಮ್ಮಿ ಆಗ್ಬೇಕು. ಈಗ ಹಾಸ್ಪಿಟಲಲ್ಲಿ ನಾವು ಪೇಷಂಟ್ ನೋಡ್ತೀವಿ, ನಾವು ICU ಪೇಷಂಟ್ ಭಾಳ ಹೆದರ್ಕೊಂಡಿರ್ತಾವೆ. ಸೊ ಅವು ಪೇಷಂಟ್ಸ್ ರಿಹ್ಯಾಬ್ ಬಂದು ಅಂದ್ರೆ ಮನೆ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ನಾವು. ಸೊ ಅವ್ರಿಗೆ ಒಂದು ಪ್ರೇಯರ್ ಹಾಲ್ ಅದು ಕೊಟ್ಟಿವಿ ಅಂದ್ರೆ, ಸೊ ಪ್ರೇಯರ್ ಮಾಡ್ಕೊತಿದ್ರು ಅವ್ರಿಗೆ ಧೈರ್ಯ ಜಾಸ್ತಿ ಆಗ್ತದೆ. ಸೊ ಪ್ರೇಯರ್ ಹಾಲ್ ಇರ್ತದೆ, ಅದ್ರ ಜೊತೆ ಊಟದ ವ್ಯವಸ್ಥೆ, ಆಮೇಲೆ ಸೈಕೆಟ್ರಿಸ್ಟ್. ಸೊ ಸೈಕೆಟ್ರಿಸ್ಟ್ ಇದ್ದರೆ ಏನಾಗ್ತದೆ, ಒಂದು ಎಮೋಷ್ನಲ್ ಸಪೋರ್ಟು ಸಿಗ್ತದೆ ಪೇಷಂಟ್ಸ್ಗಳಿಗೆ. ಸೊ ಇದು ಎಲ್ಲ ರೀತಿಯಿಂದ ಪೇಷಂಟ್ಸ್ ಬೆನಿಫಿಟ್ ಆಗ್ತದೆ. ಸೊ ಕ್ವಿಕ್ ರಿಕವರಿ ಆಗ್ತದೆ ಪೇಷಂಟ್ಸ್ದು. ಸೊ ಹಾಗಾಗಿ ನಾವು ಇದೊಂದು ವಿಭಿನ್ನವಾದ ಕಾನ್ಸೆಪ್ಟ್ ರಿಹ್ಯಾಬ್ ಸೆಂಟರ್. ಇದು ಎಲ್ಲ ಮೆಟ್ರೋ ಸಿಟೀಸಲ್ಲೇ ನಾವು ನೋಡ್ತೀವಿ. ಸೊ ಇದು ಗುಲ್ಬರ್ಗದಲ್ಲಿ ಮಾಡೋದ್ರಿಂದ ಸೊ ನಮ್ಮ ಪೇಷಂಟ್ಸ್, ನಮ್ಮ ಭಾಗದ ಪೇಷಂಟ್ಸ್ನು ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನಾವು ಇದು ಸೆಂಟರ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಆಮೇಲೆ ಮಾಡೋವಂಥ ಒಂದು ಇದೆ ಯೋಗದಿಂದ ಏನಾಗ್ತದೆ, ಮಾರ್ನಿಂಗ್ ಆಗಿ ಸೊ ಪೇಷಂಟ್ಸ್ ಆ್ಯಕ್ಟಿವ್ ಆಗಿರ್ತಾವೆ. ಸೊ ಫಿಸಿಕಲಿ ಆ್ಯಕ್ಟಿವ್ ವೆರಿ ಇಂಪಾರ್ಟೆಂಟ್ ಫಾರ್ ಫಾಸ್ಟರ್ ರಿಕವರಿ ಆಫ್ ಪೇಷಂಟ್ಸ್. ಸೊ ಮಾರ್ನಿಂಗ್ ಈವ್ನಿಂಗ್ ಯೋಗ ಟೀಚರು ಇರ್ತಾರಲ್ಲಿ. ಸರ್ ಈಗ ನಾವು ಟ್ರೆಕೆಸ್ಟಮಿ ಮಾಡಿರ್ತೀವಿ, ಈ ವೆಂಟಿಲೇಟರ್ ಪೇಷಂಟ್ ಟ್ರೆಕೆಸ್ಟಮಿ ಮಾಡಿರ್ತೀವಿ. ಲಾಂಗ್ ಸ್ಟೇ ಬೇಕಾಗ್ತದೆ ಸರ್ ಅವ್ರಿಗೆ. ಸೊ ICU ಸ್ಟೇ ಲಾಂಗ್ ಬೇಕಾಗ್ತದೆ. ಸೊ ದುಡ್ಡಿಂದು ಸ್ವಲ್ಪ ಸಮಸ್ಯೆ ಬರ್ತದೆ ಸರ್ ಅಲ್ಲಿ. ಸೊ ಹಂಗೆ ಅಂಥ ಪೇಷಂಟ್ಸ್ ನಾವು ತೊಗೋಬೋದು. ಸ್ಟ್ರೋಕ್ ಪೇಷಂಟ್ಸ್ ತೊಗೋಬೋದು. ಅದು ಬಿಟ್ಟು ಕ್ಯಾನ್ಸರ್ ಪೇಷಂಟ್ಸ್ ಯಾರಿಗೆ ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಅದು ಬೇಕಾಗ್ತದೆ. ಸರ್ಕಾರ ರೈತರ ಬೇಡಿಕೆ ಈಡೇರಿಸುತ್ತೇವೆ ಎಂದು ಘೋಷಣೆ ಮಾಡಿ ಸರ್ಕಾರವು ರೈತರಿಗೆ ಮಾತು ಕೊಟ್ಟು ಬೆಳೆ ವಿಮೆ ಮಂಜೂರು ಮಾಡಿ ಆದೇಶ ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ 1 ಪೈಸೆ ಕೂಡ ರೈತರ ಖಾತೆಗೆ ವಿಮೆ ಹಣ ಜಮೆ ಆಗಿಲ್ಲ. ಇದನ್ನ ಖಂಡಿಸಿ ಮೇ 19ರಂದು 1 ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ಈ ವರ್ಷ ಬೀಜ, ಗೊಬ್ಬರ, ಬಿತ್ತನೆಯ ಸಾಮಗ್ರಿಗಳು
ತಯಾರಿ ಇಡಬೇಕು. ಆದ್ರೆ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದು ಅವರಿಗೆ ಸರ್ಕಾರ ಸಹಾಯ ಮಾಡುವುದನ್ನ ಬಿಟ್ಟು ರೈತರು ಕಟ್ಟಿದ ವಿಮೆ ಹಣವನ್ನೇ ವಿಮೆ ಕಂಪನಿಗೆ ಹೇಳದೆ ಸರ್ಕಾರ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿ ಆಟವಾಡುತ್ತಿರುವುದು ಸರಿಯಲ್ಲ. ಈ ವರ್ಷ ತೊಗರಿಗೆ ನೆಟೆ ರೋಗ ಬಂದು ಹಾಳು ಮಾಡುವುದಲ್ಲದೆ ರೈತರು ಬೆಳೆದ ತೊಗರಿಗೆ ಬೆಲೆ ಸಿಗದೆ ಕಂಗಾಲಾದ ರೈತರು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಆಳು ಕಾಳು ಗೊಬ್ಬರ ಬೀಜ ಎಲ್ಲವನ್ನ ಖರ್ಚು ಮಾಡಬೇಕು. ಇಂತಹ ಸಮಯದಲ್ಲಿ ರೈತರ ಕಡೆಗೆ ಗಮನ ಹರಿಸಿ ರೈತರ ಬೆಳೆ ವಿಮೆ ಕೊಟ್ಟರೆ ರೈತರಿಗೆ ಬಿತ್ತನೆಗೆ ತಯಾರಿ ಮಾಡಿಕೊಳ್ಳಲು ಅವಕಾಶ ನೀಡಿದಂತಾಗುತ್ತದೆ. ಇಲ್ಲದೆ ಹೋದಲ್ಲಿ ರೈತರು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ಅನುಭವಿಸಬೇಕಾಗುತ್ತದೆ. ಈಗಾಗಲೇ ಬಹಳಷ್ಟು ಜನ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದು ಅದನ್ನ ಖಂಡಿಸಿ ಮೇ 19ರಂದು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿನ ಬಸವೇಶ್ವರ ಪ್ರತಿಮೆ ಎದುರುಗಡೆಗೆ ಬೆಳಗ್ಗೆ 10:30 ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಮಗೆ ಯಾವಾಗ ನಾವು ಮಾರ್ಚ್ನಲ್ಲಿ ಒಂದು ದೊಡ್ಡ ಆಂದೋಲನದ ಮೂಲಕ ಸರ್ಕಾರಕ್ಕೆ ಏನು ತಿಳಿಸಿದ್ದೇವೆ, ತೊಗರಿ ಪರಿಹಾರ ಮತ್ತು ಇನ್ಶೂರೆನ್ಸ್ ಅಂತಕ್ಕಂಥದ್ದು, ನೆಟೆ ರೋಗ ಹೋಗಿರ್ತಕ್ಕಂಥ ತೊಗರಿಗೆ ಇನ್ಶೂರೆನ್ಸ್ ಮತ್ತು ಪರಿಹಾರ ಕೊಡ್ರಿ ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದಾಗ ಸರ್ಕಾರ ನಮ್ಮನ್ನು ಕರೆಸಿ 667 ಕೋಟಿ ರೂಪಾಯಿಯನ್ನು ಇನ್ಶೂರೆನ್ಸ್ ಮೂಲಕ ಬಿಡುಗಡೆ ಮಾಡಿದ್ವಿ ಅಂತ ಪತ್ರಿಕೆಯಲ್ಲಿ ಬಂತು. ಪತ್ರಿಕೆಯಲ್ಲಿ ಬಂದಾಗ ಕೂಡ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳು ಭೇಟಿ ಮಾಡಿ ಅದೇ ರೀತಿ ಶರಣ ಪ್ರಕಾಶ್ ಪಾಟೀಲರು ಭೇಟಿ ಮಾಡಿದಾಗ ಹೌದು 667 ಕೋಟಿ ರೂಪಾಯಿ ನಾವು ಇನ್ಶೂರೆನ್ಸ್ ಮೂಲಕ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಅವರು ಆಶ್ವಾಸನೆ ಕೊಟ್ಟಿದ್ದರು. ನಮಗೆ ಸಂತೋಷದಿಂದ ನಾವು ಕೆಲವು ಶಾಸಕರಿಗೆ ಮಂತ್ರಿಗಳಿಗೆ ಸನ್ಮಾನ ಕೂಡ ಮಾಡಿದ್ವಿ. ಅದು ನಮ್ಮ ಹುಚ್ಚುತನ ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ಬಹುಶಃ ನಮ್ಮ ರೈತರಿಗೆ ಇಷ್ಟೆಲ್ಲ ಕೊಟ್ಟರಲ್ಲ ಅಂತ ಖುಷಿಯಾಗಿ ಅವ್ರನ್ನ ನಾವು ಶಾಲು ಹಚ್ಚಿ ಸನ್ಮಾನ ಮಾಡಿದೆವು. ಆದರೆ ಆ ಹಣವನ್ನು ಇಲ್ಲಿವರೆಗೂ ಒಂದು ನಯಾ ಪೈಸೆನೂ ಕೂಡ ರೈತರ ಅಕೌಂಟಿಗೆ ಬಂದು ಮುಟ್ಟಿಲ್ಲ. ಮಾರ್ಚ್ನಲ್ಲಿ ಬಿಡುಗಡೆ ಮಾಡಿರೋದು ಅದೇನು ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಹಣ ಅಲ್ಲ. ನಾವು ಕಟ್ಟಿರ್ತಕ್ಕಂಥ ವಿಮೆಯನ್ನು ಇನ್ಶೂರೆನ್ಸ್ ಮೂಲಕ ಇರತಕ್ಕಂಥ ಹಣವನ್ನು ಅವತ್ತು ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ನಮಗೆ ಭಾಳಷ್ಟು ಕಾಡ್ತಾ ಇದೆ. ನಾವು ರೈತ ಮುಖಂಡರಾದಾಗ ಈ ಕಲಬುರಗಿ ಜಿಲ್ಲೆಯ ರೈತರು ನಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸ್ತಾ ಇದ್ದಾರೆ. ಸರ್ ಇನ್ಶೂರೆನ್ಸ್ ಏನಾಯಿತು ಬರ್ತಾ ಇಲ್ಲ ಸರ್, ಯಾಕೆ ಬಂದಿಲ್ಲ ಅಂತಕ್ಕಂಥ ಕಳವಳ ವ್ಯಕ್ತಪಡೋರು. ನಾನು ಚಿಂತೆ ಮಾಡ್ತಾಯಿದ್ದೇವೆ ಎಲ್ಲಿ ಬರ್ಬೋದು ಅಂತಕ್ಕಂಥದ್ದು. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ನೇರವಾಗಿ ಭೇಟಿ ಮಾಡೋಕ್ಕೆ ಹೋದಾಗ ಒಂದು ಪತ್ರನೂ ನಾನು ಕೊಟ್ಟಿದ್ದೀನಿ. ನಮಗೆ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿರಿ, 667 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿ ಮೂಲಕ ರೈತರಿಗೆ ಗೊತ್ತಾಗಲಿ ಕಲಬುರಗಿ ಜಿಲ್ಲೆ ಅಂತಕ್ಕಂಥದ್ದು ಪ್ರಸ್ತಾವನೆ ನಾನು ಜಿಲ್ಲಾಧಿಕಾರಿಯಲ್ಲಿ ಎದುರಿಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಹೇಳಿದರು ಇಲ್ಲ 168 ಕೋಟಿ ರೂಪಾಯಿ ಅಷ್ಟೇ ಬಿಟ್ಟಿದೆ, ಇನ್ನೂ ಬಿಡೋದಿದೆ ಅಂತಕ್ಕಂಥದ್ದು. ಹಾಗೆ ಯಾಕ್ರಿ ಮೇಡಮ್ ಅಂದೆ ನಾನು. ಇಲ್ಲ ಅರ್ಜೆಂಟ್ ಇದೆ, ನೀವು ಮತ್ತೆ ನಾ ಬೆಂಗಳೂರು ಹೋಗಿ ಬಂದಮೇಲೆ ಮಾತಾಡೋಣ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ನಾವೇನು ತಯಾರಿ ಮಾಡಿದೆವು, ನಾವು ಕೆಲವು ರೈತ ಮುಖಂಡರು ಸೇರಿ ಹೀಗಾದರೆ ಇವರು ಬಿಡುಗಡೆ ಮಾಡೋದಿಲ್ಲ, ಇವ್ರು ಹೇಳೋದಿಲ್ಲ, ಒಂದು ದಿನ ಸತ್ಯಾಗ್ರಹ ಮಾಡಾನೆ ಅಂತಕ್ಕಂಥದ್ದು ನಮ್ಮ ಚರ್ಚೆ ಆಯಿತು. ರೈತರು ನಾವು ದಿನನಿತ್ಯ ಆ ರೈತನ ಪರವಾಗಿ, ಯಾಕಂದರೆ ಬಿತ್ತನೆ ಇರೋದ್ರಿಂದ ನಾವು ದಿನ ಬಿಟ್ಟು ದಿನ ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಜಗತ್ ವೃತ್ತ ಬಸವೇಶ್ವರ ಮೂರ್ತಿ ಎದುರುಗಡೆ ಸೋಮವಾರ 10:30ರಿಂದ 5 ಗಂಟೆಗೆ ಸಾಂಕೇತಿಕ ಒಂದು ದಿನದ ಧರಣಿಯನ್ನು ಮಾಡಲು ಇಚ್ಛಿಸಿದ್ದೇವೆ. ಜೇವರ್ಗಿ ಪಟ್ಟಣದ ಸ್ಲಮ್ ನಿವಾಸಿಗಳಿಗೆ 2019-20ನೇ ಸಾಲಿನಲ್ಲಿ 400 ಮನೆಗಳು ಮತ್ತು 2001-2ರಲ್ಲಿ 750 ಮನೆಗಳು, ಒಟ್ಟು 1150 ಮನೆಗಳು ಮಂಜೂರಾಗಿದ್ದು, ಇದರಲ್ಲಿ ಬೆರಳೆಣಿಕೆಯಷ್ಟು ಮನೆಗಳನ್ನು ಶ್ರೀಮಂತರಿಗೆ ಹಂಚಿಕೆ ಮಾಡಿ ಉಳಿದ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಲಾಗಿದೆ. ಇದರ ಕುರಿತು ತನಿಖೆ ಮಾಡುವಂತೆ 5 ತಿಂಗಳುಗಳಿಂದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಆದರೂ ಕೂಡ ಇದರ ಬಗ್ಗೆ ಅಧಿಕಾರಿಗಳು ಕೂಡ ಮೌನ ವಹಿಸಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಈರನಗೌಡ ಪಾಟೀಲ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಾಮಾಜಿಕ ಹಾಗೂ ಪ್ರಾಮಾಣಿಕ ಹೋರಾಟಕ್ಕೆ ಸ್ಪಂದಿಸಿದ ಕಲಬುರಗಿ ಜಿಲ್ಲಾಧಿಕಾರಿಗಳು 37 ದಿನಕ್ಕೆ ತನಿಖೆಗೆ ನಗರಾಭಿವೃದ್ಧಿ ಇಲಾಖೆಯ ಯೋಜನಾ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ರು. ಇದೀಗ ತಂಡ ರಚನೆ ಮಾಡಿ ಸುಮಾರು 5 ತಿಂಗಳು ಕಳೆದರೂ ಸಹ ಇಲ್ಲಿಯವರೆಗೂ ಯಾವುದೇ ತನಿಖೆ ನಡೆಸದೆ ಮೌನ ವಹಿಸಿದ್ದು ನೋಡಿದ್ರೆ ಈ ಒಂದು ಹಗರಣವನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಮತ್ತು ಒಬ್ಬ ಜಿಲ್ಲಾಧಿಕಾರಿಗಳು ಆದೇಶವನ್ನ ಪಾಲಿಸದೆ ತನಿಖಾ ತಂಡದ ಮುಖ್ಯಸ್ಥ ನಗರಾಭಿವೃದ್ಧಿ ಇಲಾಖೆಯ ಕೋಶ
ಜಿಲ್ಲಾಧಿಕಾರಿ ಮುನಾವರ್ ದೌಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇನ್ನು ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಅವಶ್ಯಕತೆ ಬಿದ್ದರೆ ಬೆಂಗಳೂರಿಗೆ ತೆರಳಿ ಸಭಾಧ್ಯಕ್ಷರನ್ನ ಭೇಟಿ ಮಾಡಿ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಮನವಿ ಮಾಡಲಾಗುವುದು ಎಂದರು. ನಮ್ಮ ಜೇವರ್ಗಿಯಲ್ಲಿ ನಡೀತಾ ಇದೆ, ನಮ್ಮ ಶಾಸಕರಿಂದ ನಡೀತಾ ಇದೆ ಅಂತೇಳಿ ನಾವು ಇದೇ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಮತ್ತು ಈ ಒಂದು ವಿಷಯ ಏನದ ಅಜಯ್ ಸಿಂಗ್ ಅವ್ರ ಗಮನಕ್ಕೆ ತಂದ್ರೂ ಕೂಡ ಅವ್ರು ಏನು ಅಜಯ್ ಸಿಂಗ್ನು ಏನು ಹಿಂದ್ಗಡೆ ಫಾಲೋವರ್ಸ್ ಏನಿರ್ತಾರೆ ಹಿಂದಿದ್ದವರು ಏನಾದ್ರೂ ಒಂದು ಹೇಳಿಂದ ಇಲ್ಲ ಅವ್ರು ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಕುಂತಾರ ಹಂಗೆ ಹಿಂಗೆ ಅಂತೇಳಿ ಏನೋ ಹೇಳಿ ಮಾಡಿ ಏನಂತ ಅವ್ರಿಗೆ ದಾರಿ ತಪ್ತಾ ಇದ್ದಾರೆ ಅನ್ನೋಂಥ ಒಂದು ಸುದ್ದಿ ಕೂಡ ಏನದ ಜೇವರ್ಗಿದಲ್ಲಿ ಹರಿದಾಡ್ತಾ ಇದೆ. ತಾವು ಇನ್ಕ್ವೈರಿ ಮಾಡಿದ್ರೆ ಯಾರು ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರಪ್ಪ ಅಂದ್ರೆ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನೋ ಇದು ಅವಶ್ಯಕತೆ ಇರೋಂಗಿಲ್ಲ, ಏನೇ ಇಲ್ಲ. ಇಲ್ಲಿವರೆಗೆ ಅದನ್ನು ಕೂಡ 1150 ಮನೆಗಳು ಲೂಟಿಯಾಗ್ಯಾವ ಅಂತೇಳಿ ಇದು ಮಾಡೀವಿ. ಅಂದ್ರೂ ಕೂಡ ನಾವು 2-3 ಸಾರಿ ಖುದ್ದು ಜೇವರ್ಗಿಲಿಂದ ಏನಂತ ಗುಲ್ಬರ್ಗ ಮೇಡಮ್ ಅವ್ರ ಆಫೀಸ್ಗೆ ಬಂದೇನದ ಮೇಡಮ್ ಅವ್ರಿಗೆ ಭೇಟಿ ಆದರೆ ಇಲ್ಲ ಅದು ಮಾಡ್ಬೇಕು, ನಾನು ನೋಡ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ, ಬರೀ ಇದೇ ಹೇಳ್ತಾ ಇದ್ದಾರೆ. ಮತ್ತು ನಾವು ಹೋರಾಟ ಮಾಡೋ ಸಂದರ್ಭದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ 3-4 ಸಾರಿ ಫೋನ್ ಮಾಡಿ ತಿಳಿಸಿದ್ದೀನಿ. ಸರ್ ನಾವು ಈ ಥರವಂತ ಹೋರಾಟ ಮಾಡ್ತಾ ಇದ್ದೀವಿ, 1000-1500 ಜನರಿಗೆ ಏನದ ಬಡವರಿಗೆ ಅನ್ಯಾಯ ಆಗಿದೆ, ತಾವು ಆದಷ್ಟು ಬೇಗ ಅಂತ ತನಿಖೆ ಮಾಡಿಸಿ ಸರ್ ಮೇಡಮ್ ಅವರಿಗೆ ಅಂತ ಮಾತಾಡಿ ಹೇಳಿ ಅಂತೇಕಂದ್ರೆ ಆಯ್ತಪ್ಪ ನಾವು ಹೇಳ್ತೀನಿ ಅಂತೇಕಂತವರು ನಿಮ್ಮ ಮೊನ್ನೆ ಕೂಡ ಏನಂತ ಗುಲ್ಬರ್ಗದಲ್ಲಿ ಇಲ್ಲೇ ಮಿನಿ ವಿಧಾನಸಭೆ ಆದರೆ ಮುಖಾಮುಖಿ ಭೇಟಿಯಾಗಿಯೂ ಕೂಡ ಏನಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತಾಡಿ ಏನಂತ ಹೇಳಿದ್ದೀನಿ. ಅವ್ರು ಹೇಳಿದ್ರು ನೀವು ಅಲ್ಲಿ ಅಜಯ್ ಸಿಂಗ್ ಅವ್ರಿಗೆ ಹೇಳ್ಬೇಕಂದ್ರು ಮೇನ್ ಈ ಒಂದು ಹಗರಣದಲ್ಲಿ ಅಂತ ಅಜಯ್ ಸಿಂಗ್ ಅವರೇ ಶಾಮೀಲಾರ ಅಂತಂದ್ಮೇಲೆ ನಾವು ಅವ್ರಿಗೆ ಹೇಳೋದ್ರದಾಗ ಅರ್ಥ ಇರೋಂಗಿಲ್ಲ. ಆದಷ್ಟು ತಾವೆಂತ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದೀರಿ, ಈ ಒಂದು ವಿಷಯ ಏನಂತ ತಮ್ಮ ಮೇಲೆ ಅಂತ ನಮಗೆ ಸಂಪೂರ್ಣವಾಗಿ ಅಂತ ನಂಬಿಕೆಯಾದ ತನಿಖೆ ಮಾಡಿಸ್ತೀರಿ ಅನ್ನೋ ಒಂದು ಕಾರಣಕ್ಕೆ ಅಂತ ನಾವೆಂತ ನಿಮಗೆ ತಿಳಿಸ್ತಾ ಇದ್ದೀವಿ ಸರ್ ಅಂತಂದಾಗ ಅವ್ರನ್ನೂ ಕೂಡ ಎಂತ ಮಾಡಮ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವು ಇಡೀ ಜೇವರ್ಗಿದೆಯಿಂದ ಸ್ಲಮ್ ಬೋರ್ಡ್ ಅಂತ ಒಂದೇ ಅಲ್ಲ, ನೂರಾರು ಹಗರಣಗಳು ಈ ಥರ ಹಗರಣಗಳು ನಡೀತಾ ಇದ್ದಾವೆ. ಆಡಳಿತ ನಡೆಸ್ಲಿಕ್ಕೆ ಏನದ ಸಂಪೂರ್ಣವಾಗಿ ಶಾಸಕ ಅಜಯ್ ಸಿಂಗ್ ಅವ್ರು ವಿಫಲರಾಗ್ಯಾರ. ನಾವೇನದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೀವಿ ಏನಪ್ಪ ಅಂತ ಯಾಕೆಂದರೆ ತಕ್ಷಣವೇ ರಾಜೀನಾಮೆ ಕೊಡಬೇಕು. ಇಲ್ಲದೇ ಇದ್ದರೆ ಜೇವರ್ಗಿಲಿಂದೇ ಒಂದು ಒಂದು ಸಾಮಾಜಿಕ ಹೋರಾಟಗಾರ ತಂಡ ಸಭಾಧ್ಯಕ್ಷರಿಗೆ ಭೇಟಿಯಾಗಿ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸ್ಬೇಕಂತೇಳಿ ನಾವು ಕೂಡ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಚಿಂಚೋಳಿ ಪುರಸಭೆಗೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು ಅವರು ಭೇಟಿ ನೀಡಿ ಪುರಸಭೆಯ ವಿವಿಧ ವಾರ್ಡ್ಗಳ ಸಮಸ್ಯೆಗಳ ಬಗ್ಗೆ ಪುರಸಭೆ ಸದಸ್ಯರ ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಈಗಾಗಲೇ ಚಿಂಚೋಳಿ ಪುರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ಗಳ ಸಮಸ್ಯೆಗಳು ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಪುರಸಭೆ ಅಧ್ಯಕ್ಷರ ಹಾಗೂ ಸದಸ್ಯರ ಮತ್ತು ಪುರಸಭೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದ್ದು ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಕಡೆಗೆ ಗಮನ ಹರಿಸಿ ಜನರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷರು, ಎಲ್ಲ ವಾರ್ಡ್ ಸದಸ್ಯರುಗಳಿಗೆ ಎಲ್ಲರಿಗೆ ಕರೆದು ಎಲ್ಲ ನಮ್ಮ TLC ULB ಯಾರ್ಯಾರು ಎಂಪ್ಲಾಯೀಸ್ ಇದ್ದಾರೆ ಅವ್ರ ಜೊತೆ ನಮ್ಮ ತಹಸೀಲ್ದಾರ್ AC ಬಂದಿದ್ದು ಎಲ್ಲ ಸೇರಿ ಏನು ಕೋಆರ್ಡಿನೇಷನ್ ಇಶ್ಯೂ ಇದೆ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಎಲ್ಲ ಕಾಮಗಾರಿಗಳು ನಗರೋತ್ಥಾನ ಇರ್ಬೋದು, SFC ಇರ್ಬೋದು, ಅನ್ಟೈಡ್ ಇರ್ಬೋದು, ಮುನ್ಸಿಪಾಲಿಟಿ ಫಂಡ್ ಇರ್ಬೋದು, ರೆವಿನ್ಯೂ ಸೆಕ್ಷನ್ ಇರ್ಬೋದು, ಹೆಲ್ತ್ ಸೆಕ್ಷನ್ ಇರ್ಬೋದು, ಅದೆಲ್ಲರಿಗೂ ಒಂದು ಸುದೀರ್ಘವಾಗಿ ನಾವು ಚರ್ಚೆನೂ ನಡೆಸಿದ್ವಿ, ಒಂದು ರಿವ್ಯೂನು ಮಾಡಿದ್ವಿ. ಮತ್ತು ಯಾವ್ಯಾವ ಪೆಂಡಿಂಗ್ ಕೆಲಸಗಳು ಇವೆ ಅದಕ್ಕೆ ನಾವು ಟೈಮ್ಲೈನ್ ಸಹ ಸೆಟ್ ಮಾಡಿಸಿ ಅವರಿಗೆ ನಿರ್ದೇಶನಗಳು ಕೊಟ್ಟಿದ್ದೀವಿ. ಪ್ರೊಸೀಡಿಂಗ್ಸ್ ಆದ ನಂತರ ಬೇಕಾದರೆ ನಾವು ಶೇರ್ ಮಾಡ್ತೀವಿ. ಸ್ವಲ್ಪ ಎಲ್ಲರೂ ಹೊಂದಾಣಿಕೆ ಮಾಡಿ ಜೂನ್ 5ನೇ ತಾರೀಕು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಮಹತ್ವಪೂರ್ವ ತೀರ್ಮಾನ ಆಗಿದೆ. ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸಹಮತಿ ನೀಡಿದ್ದಾರೆ. ಅದಕ್ಕೆ ಜೂನ್ 5ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನಾಚರಣೆ. ಅದೇ ದಿನ ಅಂಗವಾಗಿ ನಾವು ಒಳ್ಳೆಯ ಒಂದು ಆಚರಣೆ ಕಾರ್ಯಕ್ರಮ ಎಲ್ಲ ಡಿಸೇಬಲ್ಡ್ ಯಾರ್ಯಾರು ನಮ್ಮ ಡಿಸೇಬಲ್ಡ್ ಇದ್ದಾರೆ ಅವ್ರಿಗೆ ಕರೆಸಿ ನಮ್ಮ PKಗಳಿಗೆಲ್ಲ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದು ಒಂದು ತೀರ್ಮಾನ ಆಗಿದೆ. ಎಲ್ಲರೂ ಸೇರಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡ್ತಾರೆ ಅಂತ. ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೀಕ್ ಹಾಕೋದು ಎಕ್ಸ್ಟೆನ್ಷನ್ ಅದನ್ನು ಆದಷ್ಟು ಬೇಗ ವಿತರಣೆ ಆಗಬೇಕು ಅಂತ ಅದನ್ನು ಮಾಡೋದು ತೀರ್ಮಾನ ಆಗಿದೆ. ಅದಲ್ಲದೆ ನಾವು ನಮ್ಮ ಟ್ರೇಡ್ ಲೈಸೆನ್ಸ್ಗಳು 500ಕ್ಕಿಂತ ಜಾಸ್ತಿ ಇದೆ ಅಂತ ಚಿಂಚೋಳಿಯಲ್ಲಿ ಹೇಳಿದ್ದಾರೆ. ಆ 500ಕ್ಕಿಂತ ಜಾಸ್ತಿ ಇರೋದು ಟ್ರೇಡ್ ಲೈಸೆನ್ಸ್ಗಳು ನಾವು ಎಲ್ಲ ಆನ್ಲೈನ್ ಅಪ್ಡೇಷನ್ ಮಾಡಿಸಿ ಒಂದು 10-15 ದಿವಸ ಒಳಗಡೆ ಎಲ್ಲ ಕಡೆಗೂ ಎಷ್ಟು ಅರ್ಜಿಗಳು ಬಂದಿದೆ ವಿಲೆ ಮಾಡಬೇಕು. ಮತ್ತು ಹೊಸದಾಗಿ
ಮಾರ್ಕೆಟಲ್ಲಿನೇ ಹೋಗಿ ಕ್ಯಾಂಪ್ ಮೋಡಲ್ಲಿ ಟ್ರೇಡ್ ಲೈಸೆನ್ಸ್ ವಿತರಣೆ ಆಗಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಅದಲ್ಲದೆ ಸಾಕಷ್ಟು ಮೆಂಬರ್ಗಳು ಅವರವ್ರ ವಾರ್ಡ್ಗಳದ್ದು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲಿ ಯಾವ್ಯಾವ ದೊಡ್ಡ ಕಾಮಗಾರಿಗಳು ನಾವು ಇನ್ನೂ ಹಣದು ವ್ಯವಸ್ಥೆ ಮಾಡಬೇಕು, ಎಸ್ಪೆಷಲಿ ನಮ್ಮ ಚಿಂಚೋಳಿ ಬ್ರಿಡ್ಜ್ ಸಂಬಂಧಪಟ್ಟ ಕಾಮಗಾರಿ 2.5 ಕೋಟಿವರೆಗೆ ನಮಗೆ ಬೇಕಾಗಿರೋದು. ಅದ್ರ ಬಗ್ಗೆ ಸಹ ಈಗಲೇ ಮಾನ್ಯ ಶಾಸಕರ ಜೊತೆ ಫೋನಲ್ಲಿ ಮಾತಾಡಿ ಅವ್ರಿಗೆ ನಾವು ವಿವರಣೆ ಕೊಟ್ಟಿದ್ದೀವಿ. ಅವ್ರನ್ನೂ ನಮಗೆ ಹೇಗೆ ಸಹಕಾರ ಮಾಡ್ತಾರೆ ಚಿಂಚೋಳಿ ಬ್ರಿಡ್ಜ್ ಕಾಮಗಾರಿ ಮುಕ್ತಾಯ ಆಗೋದ್ರಲ್ಲಿ. ಮತ್ತು ಕುಡಿಯೋ ನೀರಿನ ಸಮಸ್ಯೆಯ ಬಗ್ಗೆ ಚರ್ಚೆ ಆಗಿದೆ. ಎಲ್ಲಿ ನಾವು ಮೋಟರ್ ರಿಪೇರ್ ಮಾಡಬೇಕಾಗಿರೋದು ಅದ್ರ ಬಗ್ಗೆ ನಾವು ತೀರ್ಮಾನಗಳು ತಗೊಂಡಿದ್ದೀವಿ. ಇನ್ನೊಂದು ಮೀಟಿಂಗ್ ನಾವು KUWSTP ಅವ್ರ ಜೊತೆ ಕಲಬುರಗಿಯಲ್ಲಿ ಮುಂದಿನ ವಾರದಲ್ಲಿ ಮಾಡ್ತೀವಿ. ಅಲ್ಲಿ ಏನೇನು ನಿರ್ಣಯಗಳು ತಗೋತೀವಿ ಅದ್ರ ಬಗ್ಗೆ ಸಹ ನಾವೆಲ್ಲರಿಗೂ ತಿಳಿಸ್ತೀವಿ. ಸಮಗ್ರವಾಗಿ ನಾವು ಏನು ಹೇಳಬೇಕಂದ್ರೆ ಎಲ್ಲರಿಗೂ ಒಂದೇ ಉದ್ದೇಶ ಇದೆ. ಬಾಡಿ ಇರ್ಬೋದು, ಅಧಿಕಾರಿ ವರ್ಗನವ್ರು ಇರ್ಬೋದು, ನಾವೆಲ್ಲರೂ ನೋಡಬೇಕಾಗಿರೋದು ಒಂದು ಸುಂದರ ಸ್ವಚ್ಛ ಚಿಂಚೋಳಿ. ಅದರ ಪ್ರಯತ್ನದಲ್ಲಿ ನಾವು ಏನೇನು ಕಾರ್ಯ ಯಾರ್ಯಾರು ಮಾಡಬೇಕು ಅದಕ್ಕೆ ಈಗಾಗಲೇ ಎಲ್ಲ ಎಂಪ್ಲಾಯೀಸ್ಗೆ ಸಹ ವಾರ್ನಿಂಗ್ ಕೊಟ್ ಆಗಿದೆ. ಅವ್ರ ಸಮಯದಲ್ಲಿ ಬರಬೇಕು ಕಚೇರಿಗೆ, ಸಕಾಲದಲ್ಲಿ ಎಲ್ಲ ಅರ್ಜಿಗಳನ್ನು ವಿಲೆ ಮಾಡಬೇಕು, ಜನರ ಸಮೀಪ ಇರೋದಕ್ಕೆ ಒಂದು ಆಡಳಿತ ನಡೆಸ್ಕೋಬೇಕು, ಜನರಿಗೋಸ್ಕರನೇ ಅವ್ರು ಸೇವೆ ಸಲ್ಲಿಸ್ತಾ ಇರೋದು. ಹಾಗಾಗಿ ಒಂದು ಸೇವೆ ಭಾವನೆಯಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಈಗಾಗಲೇ ಅವರೆಲ್ಲರಿಗೆ ಹೇಳ್ಕೊಟ್ಟಿದ್ದೀವಿ. ಯಾರ್ಯಾರು ಎಂಪ್ಲಾಯೀಸ್ ಬರ್ತಾ ಇಲ್ಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ತಗೋಬೇಕು ಮತ್ತು ಸಂಬಳಗಳು ಬಯೋಮೆಟ್ರಿಕ್ ಅಟೆಂಡೆನ್ಸ್ಗೆ ಅಟ್ಯಾಚ್ ಮಾಡಬೇಕು ಅಂತ ಹೇಳಿ. ಅವ್ರು ಬಯೋಮೆಟ್ರಿಕ್ ಮಾಡಿದ್ದಾರೆ ಅಂದರೆ ಆ ದಿನ ಸಂಬಳ ಡ್ರಾ ಆಗಬೇಕು, ಇಲ್ಲಾಂದರೆ ರಜಾ ಅಂತ ಅವ್ರದ್ದು ಡಿಕ್ಲೇರ್ ಆಗಬೇಕು ಅಂತ. ಅದನ್ನು ಆಲ್ರೆಡಿ TMC ಚೀಫ್ ಆಫೀಸರ್ ಹೇಳಿದ್ದಾರೆ, ಮುಖ್ಯಾಧಿಕಾರಿ ಹೇಳಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ ಅಂತ. ಇದೇ ಪದ್ಧತಿ ಕಂಟಿನ್ಯೂ ಆಗಬೇಕು. ಚಿಂಚೋಳಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಹೆಲ್ತ್ ಸೆಕ್ಷನ್ ಅವ್ರಿಗೆ, ಸ್ಯಾನಿಟೇಷನ್ ಅವ್ರಿಗೆ ಹೇಳಿ ಸ್ವಲ್ಪ ಕೊರತೆ ಇದೆ ಅಂತ, ಸಿಬ್ಬಂದಿಗಳದ್ದು ಕೊರತೆ ಇದೆ ಅಂತಲೂ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾವು ಬಗೆಹರಿಸೋದು ಪ್ಲ್ಯಾನ್ ಮಾಡಿ ಮುಂದಿನ ಮೀಟಿಂಗ್ವರೆಗೆ ಐ ಥಿಂಕ್ ಬಗೆಹರಿಸಲಿಲ್ಲ. ಇಷ್ಟೆಲ್ಲ ಚರ್ಚೆ ಆಯಿತು. ಬೇರೆ ಏನಾದರೂ ನೀವು ಕೇಳೋದು ಇದೆ? ಈ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್, ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ, ಖಲೀಲ್ ಪಟೇಲ್, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಗುತ್ತೇದಾರ್, ಸೇಡಂ ಸಹಾಯಕ ಅಧಿಕಾರಿಗಳು, ಚಿಂಚೋಳಿಯ ತಹಸೀಲ್ದಾರ್, ಪುರಸಭೆ ಅಧಿಕಾರಿ ಹಾಗೂ ಪುರಸಭೆಯ ಅನೇಕ ಸದಸ್ಯರು, ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ಹೆಜ್ಜೆಯ ಟೀಕೆ ಮಾಡುವಂತೆ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಿದೆ. ಗಡಿಗೆ ಹೋಗಿ ಅಲ್ಲಿಯೇ ಜನರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಒಮ್ಮೆ ದೇಶದ ಬಾರ್ಡರ್ಗೆ ಹೋಗಿ ಬರಲಿ. ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಚಿಲ್ಲರೆ ಹೇಳಿಕೆ ನೀಡುತ್ತಿದ್ದಾರೆ. ಸಚಿವ ಸಂತೋಷ್ ಲಾಡ್ ಕೇವಲ ಕಲಘಟಗಿಗೆ ಮತ್ತು ಕೊತ್ತೂರು ಮಂಜುನಾಥ ಕೋಲಾರಕ್ಕೆ ಮಾತ್ರ ನಾಯಕರು. ಇವರು ರಾಷ್ಟ್ರೀಯ ನಾಯಕರಲ್ಲ, ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾದವರು ಎಂದು ಅವರು ಟೀಕೆ ಮಾಡಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗುತ್ತಿವೆ. ಕಾಂಗ್ರೆಸ್ನ ಶಾಸಕರೇ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಹೇಳುತ್ತಿದ್ದಾರೆ. ಗ್ಯಾರಂಟಿ ಹಣವನ್ನ ಅಪ್ಪರ ಕೃಷ್ಣಗೆ ಉಳಿಸಿಕೊಳ್ಳಿ. ಆದ್ರೆ ಇಂತಹ ಸಮಯದಲ್ಲಿ 2 ವರ್ಷ ಸಾಧನೆ ಸಮಾವೇಶ ಯಾವುದಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಸಾಧನಾ ಸಮಾವೇಶ ಮಾಡುತ್ತಿದ್ದಾರೆ? ಜಾಹೀರಾತಿಗಾಗಿ ಹಣ ಪೋಲು ಮಾಡುತ್ತಿದ್ದಾರೆ. ಈ ಹಣವನ್ನು ರಾಜ್ಯದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಿ ಎಂದು ಶೆಟ್ಟರ್ ಕಿಡಿಕಾರಿದರು. ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದ್ರೆ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅವರು ಇಲ್ಲಿವರೆಗೆ ಏನು ಮಾಡಲಿಲ್ಲ. ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು. ಬಾರ್ಡರ್ವರೆಗೆ ಇವತ್ತೊಬ್ಬ ಪ್ರಧಾನಮಂತ್ರಿ ಹೋಗ್ತಾನಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ, ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದು ಅಪ್ರಿಷಿಯೇಟ್ ಮಾಡಬೇಕು. ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಬಾರ್ಡರ್ಗೆ ಯಾರು ಬೇಡ ಅಂತಾರೆ, ಅವರು ಹೋಗಿ ಸಮಾಧಾನ ಮಾಡಲಿ, ಭೇಟಿಯಾಗಲಿ ಅವರು ಸಂತ್ರಸ್ತರನ್ನ. ಅದು ಬಿಟ್ಟು ಮೋದಿಜಿಯವ್ರ ಪ್ರತಿಯೊಂದು ಹೆಜ್ಜೆನೂ ಟೀಕೆ ಮಾಡುವಂಥದ್ದು. ಇವತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರು, ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ. ಇವಾಗ ಮಾನ ಮರ್ಯಾದೆ ಏನಾದ್ರು ನಾಚಿಕೆ ಇದ್ದರೆ, ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ. ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ. ನಾ ಹೇಳ್ತೀನಿ, ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ, ಅಥವಾ ಮೊನ್ನೆ ಕೊತ್ತೂರು ಮಂಜು ಇರ್ಬೋದು, ಕೊಟ್ಟೂರು ಮಂಜು ಇರ್ಬೋದು. ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ. ಇವರೆಲ್ಲ ಕೋಲಾರ ಲೀಡರು, ಇನ್ನೊಬ್ರು ಇಲ್ಲೇ ಕಲಘಟಗಿಯವರು. ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಆ ರೀತಿ ಮನೀಶ್ ತಿವಾರಿ
ಅಂದರೆ ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ, ಅದು ಯಾವುದೇ ಪಾರ್ಟಿ ಇರಲಿ, ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಆದರೆ ಇಮ್ಯಾಚ್ಯೂರ್ಡ್ ಇಂಥ ಚಿಲ್ಲರೆ ಬುದ್ಧಿಯ ಜನ ಇದಾರಲ್ಲ, ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡೋ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾರೆ, ಚಿಲ್ಲರೆ ಹೇಳಿಕೆ. ಇದರಿಂದ ಅವರೇನು ಉದ್ಧಾರ ಆಗೋದಿಲ್ಲ ಮತ್ತು ಮೋದಿಯವರ ಇಮ್ಯಾಜಿಗೆ ಏನು ಧಕ್ಕಿನೂ ಆಗೋದಿಲ್ಲ. ಮೋದಿಯವ್ರ ಮುಂದೆ ಇವರೇನೋ ಅಲ್ಲ ಅಂತ ನಾನು ಹೇಳ್ತೇನೆ. ಏನಂತ ನಾನು ಕೇಳ್ತೇನೆ, ಇವತ್ತು ಪ್ರಶ್ನೆ ಕೇಳ್ತೇನೆ, ಯಾವ ಪುರುಷಾರ್ಥಕ್ಕಾಗಿ ಇವರು ಈ ಸಾಧನೆ ಸಮಾವೇಶ ಮಾಡ್ತೀರಿ ಅಂತೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ನಾನು ಕೇಳ್ತಾ ಇದ್ದೇನೆ. ಸುಮ್ಮನೆ ಏನೋ ಒಂದು ಹವಾ ಮಾಡೋ ಸಲುವಾಗಿ ಮಾಡಿದರೆ ಜನ ನಿಮ್ಮನ್ನು ಒಪ್ತಾ ಇಲ್ಲ. ಈಗಾಗಲೇ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಯು ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ. ಕರಪ್ಷನ್ನು ಟೂ ಮಚ್ ಆಗಿದೆ. ಭಾಳ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರಪ್ಷನ್ ಆಗಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಇಲ್ಲದೇ ಯಾವುದೇ ಕೆಲಸ ಆಗ್ತಾಯಿಲ್ಲ. ಕಾಂಟ್ರಾಕ್ಟರ್ಸ್ ತನಕ 2-3 ವರ್ಷದ ಬಿಲ್ ಪೇಮೆಂಟ್ ಆಗಲಾರ್ದೇ ಸುಸೈಡ್ ಮಾಡುವಂಥದ್ದು. ಈಗಾಗಲೇ ಸುಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ, ಇನ್ನು ಉಳಿದವರು ಸುಸೈಡ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಂಥ ಅಭಿವೃದ್ಧಿ ಕೆಲಸ ಶೂನ್ಯ. ಕಾಂಗ್ರೆಸ್ಸಿನ ಶಾಸಕರು ಯಾರೋ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಏರ್ಪೋರ್ಟ್ನಲ್ಲಿ ಮತ್ತೊಂದು ಕಡೆ ಬಂದಾಗ ಸಿಕ್ಕಾಗ ಹೇಳ್ತಾರೆ, ಪರ್ಸನ್ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಭಾಳ ದಯನೀಯವಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಕಡೆ 1 ಪೈಸಾ ಹಣ ಇಲ್ಲ, ನಾವು ಎಷ್ಟೋ ಸಲ CM ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಸುಬೇದಾರ್ ವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಅವರ ಪ್ರತಿಮೆ ಅನಾವರಣ ಸಮಾರಂಭ ಜರುಗಿತು. ಮೊದಲಿಗೆ ವಿದ್ಯಾಲಯದ ಆವರಣದಲ್ಲಿರುವ ಸ್ವತಂತ್ರ ಹೋರಾಟಗಾರರಾದ ದಿವಂಗತ ಶ್ರೀ ಅಚ್ಚಪ್ಪಗೌಡ ಸುಬೇದಾರ್ ಇವರ ಪ್ರತಿಮೆಯನ್ನು ಶ್ರೀಶೈಲದ ಮಹಾಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅನಾವರಣಗೊಳಿಸಿದರು. ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ. ಅಚ್ಚಪ್ಪಗೌಡ ಸುಬೇದಾರ್ ಅವರ ಪ್ರತಿಮೆ ಇವತ್ತು ಲೋಕಾರ್ಪಣೆಯಾಗಿದೆ. ಮಹಾಸನ್ನಿಧಿಯವರ ಪ್ರಸಾದಸ್ತದಿಂದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ಭಾಗದ ಜನರ ನಾಡು ಮಿಡಿತವನ್ನು ಅರಿತು ಜನರನ್ನ ಸಂಘಟಿಸುವಲ್ಲಿ ಸ್ವಾತಂತ್ರ್ಯ. ನಂತರ ಸುಬೇದಾರ್ ವಿದ್ಯಾಲಯದ ನೂತನ ಬೃಹತ್ ಕಟ್ಟಡದ ಉದ್ಘಾಟನೆ ಮಾಡಿದರು. ನಂತರ ಕಾರ್ಯಕ್ರಮವನ್ನ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವ ರಾಜು ಗೌಡ ಅವರು ಮಾತನಾಡಿದರು. ಕುಟುಂಬದಲ್ಲಿ ಶಾಲೆನ ಎದು ಕಟ್ಟಿಸಿದಾರೆ, ಸಮಾಜ ಸೇವೆನೂ ಆಗಿರಬೇಕು, ಅದ್ರ ಜೊತೆಗೆ ನಮ್ಮ ಭಾಗನೂ ಅಭಿವೃದ್ಧಿ ಆಗಬೇಕು, ಇಲ್ಲಿ ಮಕ್ಕಳಿಗೆ ಒಳ್ಳೇದಾಗಬೇಕನ್ನ ಒಂದು ದೃಷ್ಟಿಯನ್ನು ಕಟ್ಟಿದ್ದಾರೆ. ಇದೇ ಬೆಂಗಳೂರಾಗ ಕಟ್ಟಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಕೋಟ್ಯಾಂಗಟ್ಟಲೆ ಇನ್ಕಮ್ ಬರ್ತಿತ್ತು. ನಮ್ಮ ಶ್ರೀಕಾಂತ್ ಮಾತಾಡಿದಾಗ ಹೇಳ್ತದ, ಅವ್ರು ತಮ್ಮ ಅಣ್ಣ ಆಗ್ತಾನೆ ಅಣ್ಣ ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಿದ್ರು. ನಮ್ಮ ಅಣ್ಣ ಬಿಸಿನೆಸ್ ಮ್ಯಾನ್ ಅಂತ. ನಿಮ್ಮ ಅಣ್ಣ ಬಿಸಿನೆಸ್ ಮ್ಯಾನ್ ಅಲ್ಲ, ನಿಮ್ಮ ಅಣ್ಣ ಹೃದಯವಂತನೇ. ಬಿಸಿನೆಸ್ ಮ್ಯಾನ್ ಅಲ್ಲ, ಬಿಸಿನೆಸ್ ಮ್ಯಾನ್ ಅಂದ್ರೆ ಇಲ್ಲೇ ಸಗರದಾಗ ಸ್ಕೂಲ್ ಕಟ್ತದಲ್ಲ, ಬೆಂಗಳೂರಾಗ ಕಟ್ತದ. ರಾಜುಗೌಡ ಹೆಂಗೇಳಿ ದಯಾನಂದನಿಗೆ ಒಂದು 5 ಎಕರೆ ಎಲ್ಲ ಜಾಗ ಇಸ್ಕೊಡ್ರಿ, ಅಲ್ಲಿ ಮಾಡ್ತೀನಿ ಅಂತಿದ್ದ. ಆದ್ರೆ ಬೆಂಗಳೂರಾಗ ನಾವು ಶಾಲೆ ಮಾಡಿದ್ವಪ್ಪ ಅಂದ್ರ ನಮ್ಮ ಮನಸ್ಸಿಗೆ ದ್ರಾಕ್ಷಾರ ಮನಸ್ಸಿಗೆ ನೆಮ್ಮದಿ ಸಿಗಂತ ಕೆಲಸ ಆಗ್ತದಲ್ಲ. ಇಲ್ಲಿ ಮಾಡಿ ಇಲ್ಲಿ ಮಕ್ಕಳು ಬೆಂಗಳೂರು ವಿದ್ಯಾರ್ಥಿ ಕಾಂಪಿಟೇಷನ್ ಕೊಡಂಗೆ ಹೋದಂತ ಶಾಲೆ ಮಾಡಿದ್ರೆ ನಮ್ಗೆ ಹೆಮ್ಮೆ ಬರ್ತದೆ, ನಮ್ಗೆ ಒಳ್ಳೇದಾಗ್ತದೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ. ಆ ಒಂದು ಸಂಸ್ಕೃತಿ ನಾವು ಇಟ್ಕೊಂಡಿವಿ. ಇವತ್ತು ನನಗೂ ಅಂತಾರೆ, ಕೊಡೆಕಲ್ದಾಗ ನಾನು ಒಂದು ಒಳ್ಳೆ ದೊಡ್ಡ ಸ್ಕೂಲ್ ಮಾಡಿದಾಗ ನನಗಂದ್ರು, ರಾಜುಗೌಡ ಇಲ್ಲಿ ಯಾಕೆ ಇಷ್ಟು ದುಡ್ಡು ಖರ್ಚು ಮಾಡಿರಿ. ನಂತರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು. ಈ ಎಲ್ಲ ಜನರು ಏನಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ, ಒಳ್ಳೆ ಏನಪ್ಪ ಅಂದ್ರೆ ಜನರಿಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ಅಚ್ಚಪ್ಪಗೌಡರು ಹಾಕಿಕೊಟ್ಟಿದ್ರು. ಅದೇ ರೀತಿ ಅವರ ಪುತ್ರರು ಕೂಡ ಈ ಸಮಾಜದ ಸೇವೆಗಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ನೋಡ್ತಾ ಇದ್ದೀವಿ. ಇವತ್ತು ಈ ಭಾಗದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ CBS ಶಾಲೆ, BG ಪಾಲ್ರಿ ಹೇಳಿದಾಗೆ ಬರೀ ಕಟ್ಟಡ ಆಗಿಬಿಡದೆ ಒಳ್ಳೆಯ ರೀತಿಯಿಂದ ಕ್ವಾಲಿಟಿ ಶಿಕ್ಷಣ ಈ ಭಾಗಕ್ಕೆ ಕೊಡಬೇಕು. ಈ ಭಾಗದಲ್ಲಿ ಬೇರೆ ಭಾಗಕ್ಕೂ ಈ ಭಾಗಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ನಮ್ಮಲ್ಲಿ ಸ್ವಲ್ಪ ವಿದ್ಯಾವಂತರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಪರ್ಸೆಂಟೇಜ್ ತೆಗೆದುಕೊಂಡ್ರು, CETಯಲ್ಲಿ ಪ್ರಥಮ ರ್ಯಾಂಕ್ ಬಂದರೆ ಫ್ರೀಯಾಗಿ ಏನಪ್ಪ ಅಂದ್ರೆ ಮೆಡಿಕಲ್ ಸೀಟ್ ಸಿಗ್ತಾವೆ, ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ ನಮ್ಗೆ. ಇಂಥ ಅವಕಾಶ ಬೇರೆಯವರಿಗಿಲ್ಲ. ಈ ಹೈದರಾಬಾದ್ ಕರ್ನಾಟಕದಲ್ಲಿ 371 ಕಲಂ ತಿದ್ದುಪಡಿ ಬಂದ ಮೇಲೆ ಭಾಳಷ್ಟು ಅವಶ್ಯಕತೆ ಶಿಕ್ಷಣಿಗೆ ಒತ್ತು ಕೊಡಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕಾಗಿದೆ.
ಮಕ್ಕಳನ್ನೇ ಒಂದು ಆಸ್ತಿ ಅಂತ ಹೇಳಿ ನಾವು ಬೆಳೆಸಬೇಕಾಗಿದೆ. ಹೊಲ ಮನೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವರೇ ನಮ್ಮ ಆಸ್ತಿ ಅಂತ ಹೇಳಿ ನಾವು ಅವರಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಟ್ಟದ್ದಾದರೆ ಬರ್ತಕ್ಕಂಥ ದಿನದ ಮಾನದಲ್ಲಿ ನಮ್ಮ ಮನೆತನ ಕೂಡ ಉದ್ಧಾರ ಆಗ್ತದೆ, ಈ ದೇಶ ಕೂಡ ಉದ್ಧಾರ ಆಗ್ತದೆ. ಯಾಕಂದರೆ ಈ ಭಾಗದಲ್ಲಿ ಸ್ವತಂತ್ರ ಸಿಕ್ಕಾಗ ಒಂದೇ ಹೈಸ್ಕೂಲ್, ಇವತ್ತು 5 ಯೂನಿವರ್ಸಿಟಿಗಳಾಗಿವೆ. ಸಾಕಷ್ಟು CBS ಶಾಲೆಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಅಗ್ರಿಕಲ್ಚರ್ ಶಾಲೆಗಳು, ಇಂಥವೆಲ್ಲ ಅನೇಕ ಏನಪ್ಪ ಅಂದರೆ ಇವತ್ತು ಅವಕಾಶ ಇದೆ. ಈ ನಮ್ಮ KPSC ಅಧ್ಯಕ್ಷರಾಗಿದ್ದಾರೆ ಶಿವಶಂಕರಪ್ಪ ಅವರು ಒಂದು ಓದಿ ವಿದ್ಯಾವಂತರಾಗಿನಲ್ಲೇ ಆ ಒಂದು ಉನ್ನತ ಮಟ್ಟಕ್ಕೆ ಕರ್ನಾಟಕ ರಾಜ್ಯದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಆಗಿ ಸುಮ್ಮನೆ ಸಾಮಾನ್ಯ ಮಾತಲ್ಲದು. ಓದುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ತಾವೆಲ್ಲ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ BG ಪಾಟೀಲ್, ಮಾಜಿ MLC ಅಮಾತ್ಯಪ್ಪ ಕಂದಕೂರ್, KPSC ಅಧ್ಯಕ್ಷರಾದ ಶಿವಶಂಕರ್ ಸಾಹುಕಾರ್, ಮಾಜಿ ನಗರಸಭೆ ಅಧ್ಯಕ್ಷರಾದ ಸಣ್ಣನಿಂಗಪ್ಪ ನಾಯ್ಕೋಡಿ, ಚಂದ್ರಶೇಖರ್ ಸಾಹುಕಾರ್, ವಿಧಾನ ಪರಿಷತ್ ಸದಸ್ಯ ಸುಶೀಲ್ಜಿ ನಮೋಶಿ, ಅಮೀನ್ ರೆಡ್ಡಿ ಪಾಟೀಲ್ ಯಾಳಗಿ, ಕರಣ್ ಸುಬೇದಾರ್, ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್, ಬಸವರಾಜ್ ವಿಭೂತಿಹಳ್ಳಿ, ಯಲ್ಲಪ್ಪ ಚಿಪ್ಪಾರ್, ಡಾಕ್ಟರ್ ಚಂದ್ರಶೇಖರ್ ಸುಬೇದಾರ್, ನಾಗನಗೌಡ ಸುಬೇದಾರ್, ಸುಭಾಷ್ ಗೌಡ ಸುಬೇದಾರ್, ಆನಂದ್ ಗೌಡ, ನಿಂಗನಗೌಡ, ಶ್ರೀಕಾಂತ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗಂಗಾವತಿಯ ಪ್ರಾಣೇಶ್ ತಂಡದಿಂದ ನಗೆ ಹಬ್ಬ ಕಾರ್ಯಕ್ರಮ ಜರುಗಿತು. ಕಾಳಗಿ ತಾಲೂಕು ಮಟ್ಟದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಅಂಗವಾಗಿ ಭೀಮ ಸಂಕಲ್ಪ ಸಮಾವೇಶ ಜರುಗಲಿದೆ ಎಂದು ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ಗಂಗಾಧರ್ ಮಾಡಬೂರು ತಿಳಿಸಿದರು. ಕಾಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಅಂಗವಾಗಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಭೀಮ ಸಂಕಲ್ಪ ಸಮಾವೇಶವು ಮೇ 17ರಂದು ಬೆಳಗ್ಗೆ 11:30 ಕಾಳೇಶ್ವರದ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೂ ಸಿದ್ದಬಸವ ಕಬೀರ ಸ್ವಾಮೀಜಿ ಮತ್ತು ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ಗಣ್ಯರು, ಶಾಸಕರು ಆಗಮಿಸಲಿದ್ದಾರೆ ಎಂದರು. ಇನ್ನು ಸಾಯಂಕಾಲ 5 ಗಂಟೆಗೆ ಚಕಡಿಕಟ್ಟಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಭವ್ಯ ಮೆರವಣಿಗೆ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಂತೋಷ್ ನರ್ನಾಳ್, ಕಲ್ಯಾಣ್ ರಾವ್ ಡೊಣ್ಣೂರ್, ಶಂಕರ್ ಹೇರೂರ್, ಮಹೇಂದ್ರ ಪೂಜಾರಿ, ರತನ್ ಕನ್ನಡಗಿ, ಸಂತೋಷ್ ಹೊಸಳ್ಳಿ, ಮಲ್ಲಿಕಾರ್ಜುನ ಗವರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕಾಳಗಿ ವತಿಯಿಂದ ದಿನಾಂಕ 19/5/2025 ಹಮ್ಮಿಕೊಂಡಿದ್ದೇವೆ. ಅಂಬೇಡ್ಕರ್ ವೃತ್ತದಿಂದ ಕಾಳೇಶ್ವರ ಕಲ್ಯಾಣ ಮಂಟಪದವರೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಸಮಿತಿ ವತಿ ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿದ್ದೇವೆ. ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳನ್ನು ಆಹ್ವಾನ ಮಾಡೋದ್ರ ಮುಖಾಂತರ ಆ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ರ ಕುರಿತು ಉಪನ್ಯಾಸವನ್ನು ನೀಡಲಿದ್ದೇವೆ. ಅದೇ ರೀತಿಯಾಗಿ ಅವತ್ತಿನ ದಿನ ಅದೇ ದಿನ ಸಾಯಂಕಾಲ 5 ಗಂಟೆಗೆ ಕಾಳಗಿ ಪಟ್ಟಣದ ಚೌಡಿಕಟ್ಟೆಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಬಾಬಾ ಸಾಹೇಬ್ ಅವರ ಬೃಹತ್ ಮೂರ್ತಿ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಪ್ರಯುಕ್ತ ಸಮುದಾಯದ ಎಲ್ಲ ಮುಖಂಡರು ಮತ್ತು ವಿವಿಧ ಸಮುದಾಯದ ಮುಖಂಡರು ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ಯುವಕರೇನಪ್ಪ ಅಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ಗಂಗಾಧರ್ ಮಾಡ್ಕೊ ಅಧ್ಯಕ್ಷ ಜಯಂತ ಸಮಿತಿ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಉಂಟು? ಇಲ್ಲ ಸರ್, ಅದ್ರಾಗ ಒಂದು ನಿಮಿಷ ಹೇಳಿದ್ರೆ ಅದಕ್ಕೆ ಅದು ಒಳಗೆ ಹೇಳಿದೆ. ಬಟ್ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಉರ್ಲಿಂಗ ಪದ್ಯಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಅದೇ ರೀತಿಯಾಗಿ ಜಗದ್ಗುರು ಮರಳಶಂಕರ ದೇವರ ಗುರುಪೀಠದ ಸಿದ್ದಬಸವ ಕಬೀರ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿಯವರು ಕಾರ್ಯಕ್ರಮದ ಉದ್ಘಾಟನೆ ನಡೆಸಲಿದ್ದಾರೆ. ಭಾವಚಿತ್ರ ಪೂಜೆಯನ್ನು ಶಾಸಕರಾಗಿರುವ ಅವಿನಾಶ್ ಜಾಧವ್ ಅವರು ಮತ್ತು ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೇಜಿಯವರು ಭಾವಚಿತ್ರ ಪೂಜೆಯನ್ನು ಮಾಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಸರ್ ಅವರು, ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರು ಈ ಒಂದು ಧ್ವಜಾರೋಹಣ ನಡೆಸಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಳಗಿ ತಾಲೂಕಿನ ಮತ್ತು ಇಡೀ ಜಿಲ್ಲಾ ಮಟ್ಟದ ವಿವಿಧ ನಾಯಕರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಅಮೆಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.